ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ಈಗ ನೋಡಿ, ನಾನು ನಗ್ನಗ್ತಾ ನಿಮ್ಮ ಜೊತೆ ಮಾತಾಡಿದರೆ ನಿಮ್ಗೆ ಹೇಗೆ ಅನಿಸುತ್ತೆ? ಅದ್ರ ಬದಲು ಗಂಡು ಮುಖ ಹಾಕೊಂಡು ಹಲೋ ಮಕ್ಕಳೇ ಅಂತಂದರೆ ಹೇಗೆ ಅನಿಸುತ್ತೆ? ಓಕೆ, ಇನ್ನೂ ಹೇಳಬೇಕಾ? ಈಗ ನಿನ್ನ ಮನೆಗೆ ಯಾರ್ದಾರು ನಿಮ್ಮ ಮನೆಗೆ ಬರ್ತಾರೆ ಯಾರಾದರೂ, ಅವಾಗ ನೀವೇನು ಮಾಡ್ತೀರಾ? ನಗು ಮುಖದಿಂದ ಸ್ವಾಗತಿಸ್ತೀರಲ್ವಾ? ಇಲ್ಲ ಅಯ್ಯೋ ಬರಬೇಡಿ ಅಂತ ಹೇಳ್ತೀರಾ? ಇಲ್ಲ ಅಲ್ಲ. ಹೀಗೆ ನಾವು ಸೌಜನ್ಯವನ್ನು ತೋರಿಸ್ತೀವಲ್ವಾ? ಆ ಸೌಜನ್ಯದ ಕುರಿತಾಗಿ ಒಂದು ಪಾಠ ಇದೆ ಮಕ್ಕಳೇ ನಮಗೆ. ಇವತ್ತು ದ್ವಿತೀಯ ಭಾಷೆಯ 7ನೇ ಒಂದು ಗದ್ಯವಾದಂಥ ಹಾಮಾನಾಯಕರು ಬರೆದಂಥ ಸೌಜನ್ಯ ಅನ್ನೋಂಥ ಒಂದು ಗದ್ಯ ಭಾಗವನ್ನು ನೋಡೋಣ ಬನ್ನಿ. ಇನ್ಯಾಕೆ ತಡ ಮಕ್ಕಳೇ? ಹಾಗಿದ್ರೆ ಇವತ್ತಿನ ತರಗತಿಗೆ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೀನಿ. ಬನ್ನಿ, ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಏನಿದೆ ಅಂತ ಹೇಳಿ ನೋಡಿದರೆ, ಆ್ಯಸ್ ಯೂಶ್ವಲ್ ನಮ್ಮ ಕೃತಿಕಾರರ ಪರಿಚಯ, ಗದ್ಯದ ಆಶಯ, ಗದ್ಯದ ಪ್ರವೇಶ, ಗದ್ಯದ ಸಾರಾಂಶ ಮತ್ತು ಅಭ್ಯಾಸ ಭಾಗವನ್ನು ನೋಡ್ತಾ ಇದ್ದೀವಿ. ಏನಪ್ಪ ಇದು, ಇಲ್ಲಿ ಯಾರು ಕೃತಿಕಾರರು ಅಂತ ಹೇಳಿ ನಿಮ್ಗೇನಾದರೂ ಪ್ರಶ್ನೆ ಬರ್ತಾ ಇದೆಯಾ? ನಾನು ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ ಮಕ್ಕಳೇ. ತೊಗೊಂಡ್ಬಿಟ್ಟು ಸ್ವಲ್ಪ ಕಲರ್ ಕೊಟ್ಟಿದ್ದೀನಿ ಅಷ್ಟೇ, ಓಕೆನಾ? ಇದು ಹಾಮಾನಾಯಕ್ ಅಂತ ಹೇಳಿ ನಿಮ್ಮ ಕೃತಿಕಾರರು ಯಾರು? ಹಾಮಾನಾಯಕ್ ಅಂತ ಹೇಳಿ ಅವರು ಡಾಕ್ಟರ್ ಹಾಮಾನಾಯಕ್ ಅಂತ ಹೇಳಿ ಹೇಳ್ತೀವಿ. ಇವರು ಎಲ್ಲಿ ಜನಿಸಿದ್ರು ಅಂತ ಹೇಳಿ ಬಂದರೆ, ಇವರು 1931 ಸೆಪ್ಟೆಂಬರ್ ಯಾವಾಗ? 12ನೇ ತಾರೀಕು. ಯಾವುದು? ಸೆಪ್ಟೆಂಬರ್ 12, 1931 ಇವರು ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಅಂತ ಹೇಳಿ ಹಾರೋಗದ್ದೆಯಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರು? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಅನ್ನುವಂಥ ಪ್ಲೇಸ್. ಹಾರೋಗದ್ದೆ ಅನ್ನೋದು ಒಂದು ಸ್ಥಳ ಮಕ್ಕಳೇ. ಅಲ್ಲಿ ಜನಿಸಿದ್ರು. ಯಾವಾಗ ಜನಿಸಿದ್ರು ಅಂದರೆ 12 ಸೆಪ್ಟೆಂಬರ್ 1931 ಜನಿಸಿದ್ರು. ಇವ್ರ ಹೆಸರೇನು? ನಾಯಕ್ ಅಂತ ಹೇಳಿ. ಓಕೆ, ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಅಂದರೆ PV ಅಂತ ಹೇಳ್ತೀವಲ್ಲ, ಅಲ್ಲಿ ಉಪಕುಲಪತಿಗಳಾಗಿದ್ದರು ಅಂತ ಹೇಳ್ತಾರೆ. ಮ್ಯಾಮ್ ಇದೆಲ್ಲ ಬರಿಬೇಕಾ ಅಂತ ಹೇಳಿ ನಿಮ್ಮ ಪ್ರಶ್ನೆ ಬರುತ್ತೆ. ಇದನ್ನೇನು ಬರಿಬೇಕಾಗಿಲ್ಲ ಮಕ್ಕಳೇ, ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇದನ್ನೆಲ್ಲ ನಾನು ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ ಮಕ್ಕಳೇ. ನಾನು ಆದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ, ಇವರು ಬರೆದ ಅಂಕಣ ಬರಹ ಅಂತ ಹೇಳಿರುತ್ತೆ. ಜೀವನ ಚರಿತ್ರೆ ಮತ್ತು ಲಲಿತ ಪ್ರಬಂಧ, ಗ್ರಂಥ ಸಂಪಾದನೆ, ಈ ಮುಂತಾದ ಪ್ರಕಾರಗಳಲ್ಲಿ ಇವರು 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅಂದರೆ 70 ಅಂದರೆ 70 ಅಂತ ಹೇಳ್ತಿರಲ್ಲ, 70 ಅಂತ ಹೇಳ್ತಿರಲ್ಲ, ಇವರು 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳು ಯಾವ್ದ್ಯಾವ್ದಪ್ಪ ಹಾಗಿದ್ರೆ ಪ್ರಮುಖ ಕೃತಿಗಳು ಅಂತ ನೋಡಿದಾಗ, ನೀವು ಸಂಪ್ರತಿ, ಸಲ್ಲಾಪ, ಸೋಲಂಗಿ, ಸಂಪಣ, ಸ್ವಗತ ಮತ್ತು ಜಾನಪದ ಸ್ವರೂಪ, ಸಮೀಕ್ಷೆ, ಇವೆಲ್ಲ ಇವರ ಕೃತಿಗಳು. ನೋಡಿ, ಎಸ್ಸಿಂದ ಇವರ ಕೃತಿಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ ಮಕ್ಕಳೇ. ಏನು ಗೊತ್ತಾ? ಸಲ್ಲಾಪ, ಸೋಲಂಗಿ, ಸಂಪಣ್ಣ, ಸ್ವಗತ, ಜಾನಪದ ಸ್ವರೂಪ, ಹಿಂಗೆ ನೆನ್ಪಿಟ್ಕೊಂಬಿಡಿ. ಒಂದು ಕವನ ಥರ ಮಾಡ್ಕೊಂಬಿಡಿ, ಅವಾಗ ನಿಮ್ಗೆ ಈಸಿಯಾಗಿ ನೆನಪು ಬರುತ್ತೆ. ಮತ್ತು ಈ ಸೋಲಂಗಿ ಅನ್ನೋ ಇದರಿಂದ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಈ ಕೃತಿನ ತುಂಬ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೋಲಂಗಿ, ಸಂಪಣ್ಣ, ನೋಡಿ ಸಂಪಣ ನೋಡಿ, ಪಣ್ಣ ಅಲ್ಲ ಸಂಪಣ, ಸ್ವಗತ, ಜಾನಪದ ಸ್ವರೂಪ, ಸಮೀಕ್ಷೆ ಅಂತ ಹೇಳಿ, ಸಂಪ್ರತಿ, ಸಲ್ಲಾಪ, ಹೀಗೆ ನೆನ್ಪಿಟ್ಕೊಳ್ಳಿ. ಈ ಸಂಪ್ರತಿ ಅಂತ ಹೇಳಿರೋ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಸಂಪ್ರತಿ ಅನ್ನುವಂಥ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಮಕ್ಕಳೇ. ಹಾಗಿದ್ರೆ ಮ್ಯಾಮ್ ನೀವು ಸೋಲಂಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರಲ್ವಾ? ನಾವು ಈ ಪ್ರಸ್ತುತ ಗದ್ಯ ಭಾಗವನ್ನು ಅಲ್ಲಿಂದ ಆಯ್ದುಕೊಂಡಿದ್ದೀವಿ ಮಕ್ಕಳೇ. ಇಲ್ಲಿ ನೋಡಿ, ಇವರು ಕನ್ನಡ ಸಾಹಿತ್ಯ ಮತ್ತು ಆಡು ಭಾಷೆ ಎಂಬ ಮಹಾಪ್ರಬಂಧವನ್ನು ಸಾದರಪಡಿಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಇವ್ರೇನು ಮಾಡಿದ್ರು? ಆಡು ಭಾಷೆ ಹೇಗಿದೆ, ಕನ್ನಡ ಸಾಹಿತ್ಯ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಮಹಾಪ್ರಬಂಧವನ್ನು ಅವರು ಸಾದರಪಡಿಸಿದ್ದಾರೆ. ಮತ್ತು ಅಮೇರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದಾರೆ. ಇಂಡಿಯಾನಾ ಅಂಥೇಳಿ ನೋಡಿ, ಇಂಡಿಯಾನಾ ಅಂಥೇಳಿ ವಿಶ್ವವಿದ್ಯಾನಿಲಯದಿಂದ, ಅಂದರೆ PV ಅಂತ ಹೇಳ್ತೀವಲ್ಲ, ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಅಲ್ಲಿಂದ ಡಾಕ್ಟರೇಟನ್ನು ಪಡೆದಿದ್ದಾರೆ. ಈ ಪ್ರಸ್ತುತ ಸೌಜನ್ಯ ಲೇಖನ ಇದೆಯಲ್ಲ, ಇವರ ಸೋಲಂಗಿ ಅಂತ ಅನ್ನುವಂಥ
ಕೃತಿಯಿಂದ, ಈ ಸೌಜನ್ಯ ಅನ್ನೋ ಕೃತಿನ ನಾವು ಸೋಲಂಗಿ ಅನ್ನೋರ ಕೃತಿಯಿಂದ ಆಯ್ದುಕೊಂಡಿದ್ದೀವಿ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಹಾಮಾನಾಯಕರ ಬಗ್ಗೆ ಕೇಳ್ಬೋದು, ಯಾಕಂದರೆ ಹೊಸದಾಗಿ ಇನ್ಕ್ಲೂಡ್ ಅಂತ ಗದ್ಯ ಇದು, ಹೊಸದಾಗಿ ಸೇರ್ಪಡೆಯಾದಂಥ ಪರಿಷ್ಕೃತವಾಗಿ 2024-25ದಲ್ಲಿ ಹೊಸದಾಗಿ ಸೇರಿರುವಂಥ ಒಂದು ಗದ್ಯ ಭಾಗ ಇದು. ಆದ್ದರಿಂದ ಇದರ ಬಗ್ಗೆ ಕೇಳ್ಬೋದು, ಕೃತಿಕಾರರ ಬಗ್ಗೆನೂ ಕೂಡ ಕೇಳ್ಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, ನಮ್ಮ ದೈನಂದಿನ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಆಶಯ ಮತ್ತು ಪ್ರವೇಶಕ್ಕೆ ಜಾಸ್ತಿ ನಿಮಗೆ ಇದು ಮಾಡ್ತಾ ಇಲ್ಲ. ಇಲ್ಲಿ ಆಶಯ ಮತ್ತು ಪ್ರವೇಶ ಏನಾಗಿದೆ ಅಂತ ಹೇಳಿದ್ರೆ, ಇದೊಂದು ಚಿಕ್ಕ ಲೇಖನ ಆಗಿರೋದ್ರಿಂದ ಇಲ್ಲಿ ನಾವು ಪ್ರವೇಶ ಅಂತ ಹೇಳಿದ್ರೆ ನಾವು ಹೇಗೆ ವರ್ತಿಸ್ಬೇಕು ಇನ್ನೊಬ್ರ ಹತ್ರ ಅನ್ನೋದನ್ನೇ ಇಲ್ಲಿ ಪ್ರವೇಶ ಅಂತ ಅನ್ಕೊಳ್ಳಿ, ಮತ್ತು ನಾವು ಹೇಗಿರಬೇಕು ಅನ್ನೋದನ್ನ ಆಶಯ ಅಂತ ಅನ್ಕೊಳ್ಳಿ. ಓಕೆನಾ ಮಕ್ಕಳೇ? ಹಾಗೆ ನಾನು ಇಲ್ಲಿ ಆಶಯಕ್ಕೂ ಮತ್ತು ಪ್ರವೇಶಕ್ಕೂ ಜಾಸ್ತಿ ನಾನು ಒತ್ತನ್ನು ಕೊಟ್ಟಿಲ್ಲ, ಯಾಕಂದರೆ ಇದು ಲೇಖನ ಆಗಿರೋದ್ರಿಂದ. ಮ್ಯಾಮ್ ಆಶಯ ಮತ್ತು ಪ್ರವೇಶ ಬೇಕಾ ಅಂತ ಕೇಳ್ಬೋದು. ನೋಡಿ, ಆಶಯ ಅಂದರೆ ಏನು ತಿಳ್ಕೊಳ್ಳಿ ಗೊತ್ತಾ? ಈ ಒಂದು ಗದ್ಯ ಭಾಗದಲ್ಲಿ, ಈ ಒಂದು ಭಾಗದಲ್ಲಿ ನಮಗೆ ಕೃತಿಕಾರರಾದಂಥ ಹಾಮಾನಾಯಕ್ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ನೀವು ಸೌಜನ್ಯದಿಂದ ವರ್ತಿಸಿ, ಯಾರ ಹತ್ರ ಆದರೂ ಹೋದರೆ ನಗನಗ್ತಾ ಮಾತಾಡಿ, ಅದರಿಂದ ನಿಮ್ದೇನು ದುಡ್ಡು ಮತ್ತು ಕಾಸೇನು ತಗೊಳ್ಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಸೌಜನ್ಯದಿಂದ, ಒಳ್ಳೆತನದಿಂದ ವರ್ತಿಸಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಮತ್ತು ಇಲ್ಲಿ ಪ್ರವೇಶ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೇಗಾಗುತ್ತೆ, ಹೇಗೆ ನಾವು ಅದನ್ನು ಅಲ್ಲಿ ನಾವು ಯಾರ್ಯಾರ ಜೊತೆ ಹೇಗೆ ವರ್ತನೆ ಮಾಡ್ತೀವಿ ಅನ್ನೋದೇ ಪ್ರವೇಶ ಆಗಿದೆ ಮಕ್ಕಳೇ. ಸರಿನಾ? ಇಲ್ಲಿ ಆಶಯ ಮತ್ತು ಪ್ರವೇಶ ಹೀಗಾಗಿರೋದ್ರಿಂದ ಇದನ್ನು ನಾನು ಶಾರ್ಟಾಗಿ ಮಾಡಿದ್ದೀನಿ. ಏನು ಮ್ಯಾಮ್ ಯಾಕೆ ಅಂತ ಕೇಳಿದಾಗ, ಇಲ್ಲಿ ಕ್ವಶನ್ ಆನ್ಸರಿಗೆ ಹೆಚ್ಚಿನ ಮಹತ್ವ ಕೊಡಿ ಮಕ್ಕಳೇ. ಆದ್ದರಿಂದ ಮತ್ತು ಇಲ್ಲಿ ಕೃತಿಕಾರ ಪರಿಚಯ ಕೂಡ ಅಷ್ಟೇ ಆಗಿರುತ್ತೆ. ಇಲ್ಲಿ ಕೃತಿಕಾರ ಪರಿಚಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಹೊಸದಾಗಿ ಸೇರ್ಪಡೆಯಾದಂಥ ಇದು ಗದ್ಯ ಆಗಿರೋದ್ರಿಂದ ಕೇಳಬಹುದು. ಇಲ್ಲಿ ನೋಡಿ, ನಮ್ಮ ದೈನಂದಿನ ಬದುಕು ಅಂದರೆ ನಮ್ಮ ನಿತ್ಯ ಬದುಕು ಇರುತ್ತಲ್ಲ, ಡೈಲಿ ರುಟೀನ್ ಅಂತ ಹೇಳ್ತೀವಲ್ಲ, ಆ ಒಂದು ಬದುಕಿನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೌಜನ್ಯ ಅನ್ನೋದು ತುಂಬ ಅಪರೂಪ ಆಗಿಬಿಟ್ಟಿದೆ. ನಾವು ಇದಕ್ಕೆ ಏನು ಮಾಡಬೇಕಾಗಿಲ್ಲ, ಯಾರ ಮನಸ್ಸನ್ನು ನೋಯಿಸಬೇಕಾಗಿಲ್ಲ, ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾಗಿಲ್ಲ, ಕಾಸು ಕೂಡ ಖರ್ಚು ಮಾಡಬೇಕಾಗಿಲ್ಲ. ಆದರೂ ಅನೇಕರಿಗೆ ಸೌಜನ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲೇಖಕರು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ದೈನಂದಿನ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ಸೌಜನ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೌಜನ್ಯ ಅಂದರೆ ಎಲ್ಲರೂ ಸೌಜನ್ಯಪೂರ್ವಕವಾಗಿ ವರ್ತಿಸಿ ಅಂತ ಹೇಳ್ತೀವಿ. ಸೌಜನ್ಯ ಅಂದರೆ ಏನು? ಅದರಿಂದ ಯಾರ ಮನಸ್ಸನ್ನು ನೋಯಿಸ್ಬೇಕಾ? ಇಲ್ಲ. ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾ? ಇಲ್ಲ. ಕಾಸು ಖರ್ಚು ಮಾಡಬೇಕಾ? ಇಲ್ಲ. ಆದರೂ ಕೂಡ ಅನೇಕರಿಗೆ ಸೌಜನ್ಯ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಹಾಗಿದ್ರೆ ಸೌಜನ್ಯ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಇಲ್ಲೇನಾಗುತ್ತೆ ಅಂದರೆ, ಒಬ್ಬರನ್ನ ಇನ್ನೊಬ್ಬರ ಬಳಿ ಹೋಗಬೇಕಾದಾಗ ಅಥವಾ ಒಬ್ಬರ ಜೊತೆಗೆ ಇನ್ನೊಬ್ಬರು ಸಂಪರ್ಕ ಆಗಬೇಕಾದಾಗ ಸಾಮಾಜಿಕ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಪ್ರಧಾನ ಲಕ್ಷಣ ಅಂತ ಹೇಳಿದರೆ, ಈಗ ನಿಮ್ಗೆ ಯಾರಾದರೂ ಬರ್ತಾರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಎದುರುಗಡೆ ಕಾಣ್ತಾರೆ, ಒಂದು ಸ್ಮೈಲ್ ಕೊಡ್ತೀರಾ, ಒಂದು ನಗುನಗ್ತಾ ಮಾತಾಡ್ತೀರಾ, ಅವ್ರಿಗೆ ಒಳ್ಳೆಯದನ್ನು ಹೇಳ್ತೀರಾ, ಅದನ್ನು ಸೌಜನ್ಯ ಅಂತ ಹೇಳ್ಬೋದು. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಅಥವಾ ಇನ್ನು ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗ್ಬೋದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗ್ಬೋದು. ಆಮೇಲೆ ಅಂಗಡಿಗೆ ಗ್ರಾಹಕರು ಹೋಗ್ತಾರೆ. ಇಲ್ಲಿ ನೋಡಿ, ಅಂಗಡಿಗೆ ಗ್ರಾಹಕರು ಹೋಗ್ತಾರೆ. ಹೋದಾಗ ಏನು ಮಾಡ್ತಾರೆ? ಅವ್ರಿಗೆ ಯಾರಾದ್ರೂ ಗ್ರಾಹಕರು ಹೋದರೆ ಅಂಗಡಿಯವರು, ಬನ್ನಿ ಬನ್ನಿ ಏನು ತಗೊಳ್ತೀರಾ ಅಂತ ಕೇಳ್ತಾರೆ. ನೀವು ತಗೊಳ್ಳಿ ಬಿಡಲಿ, ನೀವು ಬೇಕಾದ್ರೆ 10 ಸೀರೆಗಳನ್ನು ನೋಡಿ ಅಥವಾ 10 ಬಟ್ಟೆಗಳನ್ನು ನೋಡಿ, ಒಂದು ಬಟ್ಟೆ ತೊಗೊಳ್ದೇನೂ ಬರ್ಬೋದು. ಅರೆ ಅವ್ರೇನು 10 ಬಟ್ಟೆ ನೋಡಿದ್ದೀರಾ, ವಾಪಸ್ ಹೋಗಿ ಅಂತ ಹೇಳ್ತಾರ? ಅಥವಾ ನೀವು ಯಾರಾದರೂ ವೈದ್ಯರ ಹತ್ರ ಹೋಗ್ತೀರಾ, ಯಾರಾದರೂ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಏನು ಮಾಡ್ತಾರೆ? ನಿಮ್ಮನ್ನು ಒಂದು ಸ್ಮೈಲ್ ಕೊಟ್ಟು ಕರೀತಾರಲ್ವಾ. ವೈದ್ಯರ ಬಳಿ ಹೋದಾಗ ಅಥವಾ ಯಾವಾಗಾದರೂ ವಕೀಲರು ಏನಂತ ಕಕ್ಷಿದಾರರು ಅಂತ ಹೇಳಿದ್ರೆ, ಈಗ ವಕೀಲರಿಗೆ ಕ್ಲೈಂಟ್ಸ್ ಬರ್ತಾರಲ್ವ, ಅವ್ರಿಗೆ ಕಕ್ಷಿದಾರ ಅಂತ ಹೇಳ್ತೀವಿ. ಕಕ್ಷಿದಾರರ ಹತ್ರ ಹೋದಾಗ ಅಥವಾ ಅಧಿಕಾರಿಗಳ ಹತ್ರ ಜನರು ಹೋಗ್ತಾರೆ, ಅಥವಾ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ರ ಹೋದಾಗ ಅಥವಾ ದೂರು ಕೊಡಲು ಪೊಲೀಸ್ರ ಹತ್ರ ಹೋಗ್ತಾರೆ. ಆವಾಗ ಅವ್ರು ಹೇಗೆ ವರ್ತಿಸ್ತಾರೆ, ಹೇಗೆ ವರ್ತಿಸ್ಬೇಕು ಅನ್ನೋದನ್ನು ನೀವು ಹೇಳಬೇಕು. ಯಾವಾಗ ಯಾರ್ಯಾರು ಯಾವಾಗ ಹೋಗ್ತಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ನಾವು ಏನಂದರೆ, ಅಂಗಡಿಗೆ ಗ್ರಾಹಕರು ಹೋಗ್ತಾರೆ, ರೋಗಿಗಳ ಬಳಿಗೆ ವೈದ್ಯರು ಹೋಗ್ತಾರಾ? ಇಲ್ಲ, ವೈದ್ಯರ ಬಳಿ ರೋಗಿಗಳು ಬರ್ತಾರಲ್ವಾ. ಹೆಚ್ಚು ಯಾವಾಗಲೂ ಏನಾಗಿರುತ್ತೆ ಅಂದರೆ, ನಾವು ರೋಗಿಗಳು ಯಾವಾಗಲೂ ವೈದ್ಯರ ಹತ್ರ ಹೋಗ್ತಾರೆ ಅಲ್ವಾ. ಓಕೆ. ಮತ್ತು ವಕೀಲರ ಬಳಿ ಕಕ್ಷಿದಾರರು ಹೋದಾಗ, ಅಧಿಕಾರಿಗಳ ಹತ್ರ ಹೋದಾಗ, ಟಿಕೆಟ್ ಕೇಳಲಿ ಕಂಡಕ್ಟರ್ ಹತ್ರ ಹೋದಾಗ, ಪೊಲೀಸರ ಬಳಿಗೆ ಹೋದಾಗ ಏನಾಗುತ್ತೆ?
ಅಂತ ಹೇಳಿ ನೋಡೋಣ. ಇಲ್ಲಿ ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿ ಹತ್ರ ನೋಡಿ, ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ನಿಮ್ಮ ಟೇಲರ್ ಹತ್ರ ಹೋಗ್ತಿರಲ್ವಾ, ಆ ಟೈಮಲ್ಲಿ ಹೀಗೆ ಒಬ್ಬರ ಬಳಿ ಇನ್ನೊಬ್ರು ಹೋದಾಗ ಜೀವನ ಹೋಗದೇ ಇದ್ರೆ ನಡೆಯುತ್ತಾ ನಮ್ಮ ಜೀವನ? ಇಲ್ಲ. ನಾವು ಸಮಾಜ ಜೀವಿಗಳಾಗಿರೋದ್ರಿಂದ ಎಲ್ಲರೂ ಒಬ್ಬರನ್ನೊಬ್ರು ಅವಲಂಬಿತವಾಗಿದ್ದೀವಿ. ಅಂದರೆ ನಮಗೆ ಅವ್ರು ಬೇಕು, ಅವ್ರಿಗೆ ನಾವು ಬೇಕು ಅಂತ ಹೇಳಿ ಇಲ್ಲಿ ಸಹಕಾರ ಬಾಳಿನ ಸೂತ್ರ ಅಂತ ಹೇಳ್ತಾರೆ ನೋಡಿ. ಸಹಕಾರ ಬಾಳಿನ ಸೂತ್ರ ಅಂತ ಹೇಳ್ತಾರೆ. ಅಂದರೆ ಒಬ್ರಿಗೊಬ್ರು ಪರಸ್ಪರವಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಸಹಕಾರ ಕೊಡೋದು, ಅವ್ರಿಗೆ ನಾವು ಸಹಕಾರ ಕೊಡಬೇಕು, ಅವ್ರು ನಮಗೆ ಸಹಕಾರ ಕೊಡ್ತಾರೆ. ಅವಾಗ ಈ ಬಾಳಿನ ಸೂತ್ರ, ಒಬ್ರನ್ನೊಬ್ರು ಅವಲಂಬನೆ ಮಾಡಿದ್ದೀವಿ. ದಿನದ ಬದುಕಿಗೆ ನಾವೇನು ಮಾಡಿದ್ದೀವಿ, ನಮಗೆ ಒಬ್ಬರನ್ನ ಬಿಟ್ಟರೆ ಒಬ್ರಿಗೆ ಇರೋಕ್ಕಾಗಲ್ಲ, ಎಲ್ಲರೂ ಬೇಕಲ್ವಾ. ಆ ಒಂದು ಟೈಮಲ್ಲಿ ಹೋದಾಗ ಪರಸ್ಪರ ನಾವು ಹೆಂಗೆ ವರ್ತಿಸ್ತೀವಿ, ಆ ಸಮಸ್ಯೆ ನಮ್ಮಿಂದ ಸಾಲ್ವ್ ಮಾಡೋಕ್ಕಾಗುತ್ತೋ ಆಗಲ್ವೋ, ಅದೇ ಬಂದಾಗ ಯಾಕೆ ಬಂದು ಈ ಸಮಸ್ಯೆ ಯಾಕೆ ತೊಗೊಂಡು ಬಂದು ಹಂಗೆ ಕೇಳೋಕ್ಕಾಗಲ್ಲ. ಬನ್ನಿ, ಏನು ಸಮಸ್ಯೆ, ಹೌದು ಇದಕ್ಕೆ ಇದು ಪರಿಹಾರ ಇರ್ಬೋದು, ಹಿಂಗೆ ಥಿಂಕ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಾವು ಸಲಹೆಗಳನ್ನು ಕೊಡ್ತೀವಿ, ನಗು ಮುಖದಿಂದ ವರ್ತನೆ ಮಾಡ್ತೀವಲ್ವ. ಒಬ್ಬರನ್ನೊಬ್ಬರು ಬಳಿ ಬಂದಾಗ, ಒಬ್ಬರ ಬಳಿ ಇನ್ನೊಬ್ರು ಬಂದಾಗ, ಒಬ್ಬರ ಬಳಿ ಇನ್ನೊಬ್ರು ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ, ಅಂದರೆ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ, ಹೇಗೆ ನಾವು ಅವ್ರ ಜೊತೆ ವರ್ತಿಸ್ತೀವಿ ಅನ್ನೋದು ಅದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಅಂದರೆ ನಾವು ಸೌಜನ್ಯದಿಂದ ನಾವು ಎಷ್ಟು ನಮ್ಮ ಹತ್ರ ಸೌಜನ್ಯ ಇದೆ ಅಂತ ಹೇಳ್ಬೋದು. ಸೌಜನ್ಯ ಅಂದರೆ ಏನು? ಹಾಗಿದ್ರೆ ಅವರಿಬ್ಬರ ನಡುವಿನ ಸಂಬಂಧ ಇರುತ್ತಲ್ವಾ. ಈಗ ನಾವೇನು ಮಾಡ್ತೀವಿ, ಯಾರಾದರೂ ಈಗ ಟೀಚರ್ ಮಕ್ಕಳು ಏನು ಮಾಡ್ತಾರೆ, ಟೀಚರ್ ಬಳಿ ಬರ್ತಾರೆ ಯೂಶ್ವಲಿ, ಅಥವಾ ಟೀಚರೇ ಮಕ್ಕಳ ಬಳಿ ಹೋದಾಗ ಮಕ್ಕಳು ಏನು ಮಾಡಬೇಕು, ಟೀಚರ್ನ ಬನ್ನಿ ಮೇಡಮ್ ಅಂತ ಕರಿಬೇಕು. ಅಥವಾ ನಮ್ಮ ಟೀಚರ್ ಹತ್ರ ಮಕ್ಕಳು ಬಂದಾಗ ನಾವು ಬನ್ನಿ ಮಕ್ಕಳೇ, ಏನು ನಿಮ್ಗೆ ಏನು ಅರ್ಥ ಆಗಿಲ್ಲ ಹಿಂಗೆ ಕೇಳಬೇಕು. ಇದೆಲ್ಲ ಸೌಜನ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಇಲ್ಲಿ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಾಗೆಂದು ಅದು ಕೊಟ್ಟು ತೆಗೆದುಕೊಳ್ಳುವುದಂಥದ್ದಲ್ಲ. ಅಂದರೆ ಈಗ ನಾನು ಸೌಜನ್ಯವಾಗಿ ವರ್ತಿಸಿದ್ದೀನಿ ಅಂತ ಅವರು ಸೌಜನ್ಯವಾಗಿ ವರ್ತಿಸ್ಬೇಕು ಅಂತೇನಿಲ್ಲ. ಅಂದರೆ ಇದು ಮ್ಯೂಚುವಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ದ್ವಿಮುಖ ಸಂಚಾರಿಯಾಗದು. ಅದು ಆಗ್ಲೂಬಹುದು, ಆಗದೆ ಇರಲೂಬಹುದು. ಅಂದರೆ ಇಲ್ಲಿ ದ್ವಿಮುಖ ಸಂಚಾರಿ ಅಂದರೆ ಇಲ್ಲಿ ನಮ್ಮ ಲೇಖಕರ ಬಗ್ಗೆ ಹೇಳಿ, ಅಂದರೆ ಅವ್ರು ನಗ್ತಾರೆ ಅಂತ ನಾನು ನಗ್ತೀನಿ, ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿ ವರ್ತಿಸ್ತೀನಿ ಅಂತ ಅಲ್ಲ ಅಂತ ಹೇಳ್ತಾರೆ. ಇದು ಏಕಮುಖ ಸಂಚಾರದಿಂದನೂ ನಷ್ಟ ಇಲ್ಲ. ಅವ್ರು ಏನಾದರೂ ಮಾಡಲಿ, ನಾವು ನಗ್ನಗ್ತಾ ಬನ್ನಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಬಹುದು. ಬದಲಿಗೆ ಅದಕ್ಕೆ ಕಾರಣರಾದವರ ಘನತೆ ಹೆಚ್ಚುತ್ತದೆ. ಅಂದರೆ ಆ ಥರ ನಾನು ಹಿಂಗೆ ಬಂದರೂ ಕೂಡ ಅವರೆಷ್ಟು ಚೆನ್ನಾಗಿ ನನ್ನನ್ನು ಮಾತಾಡ್ಸಿದ್ರಲ್ಲ ಅಂತ ಹೇಳಿ ಕಾರಣ ಹೆಚ್ಚಾಗುತ್ತೆ. ಒಂದೊಂದ್ಸತಿ ಮ್ಯೂಚುವಲ್ಲು ದ್ವಿಮುಖನೂ ಆಗುತ್ತೆ. ಅಂದರೆ ಇಬ್ಬರು ದ್ವಿಮುಖ ಅಂದರೆ ಇಬ್ಬರಿಗೂ, ಅವ್ರು ನಕ್ರು ಅಂತ ಇವರು ನಕ್ರು, ಆ ಥರ ಸಂಬಂಧ ಇರ್ಬೋದು. ಇಲ್ಲಿ ಏಕಮುಖದಿಂದ ಕೂಡ ಆಗ್ಬೋದು. ಏಕಮುಖ ಅಂದರೆ ಒಂದೇ ಮುಖನ ಮ್ಯಾಮ್ ಅಂತಲ್ಲ, ಅಲ್ಲ, ಒಂದು ಕಡೆಯಿಂದ ಅಂದರೆ ಒಬ್ಬರ ಕಡೆಯಿಂದ ಅಂತ ಹೇಳೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ. ಆದರ ಅಂತ ಹೇಳಿದರೆ ಗೌರವ, ಆದರ ತೋರೋದು ಅಂತ ಹೇಳಿದರೆ ಗೌರವ ತೋರೋದು. ತಾಳ್ಮೆ ಇರಲ್ಲ, ಕೆಲವೊಬ್ಬರಿಗೆ ತಾಳ್ಮೆನೇ ಇರಲ್ಲ. ಬೇಗ ಹೇಳಿ, ಬೇಗ ಅಥವಾ ಅಂಗಡಿಗೆ ಹೋಗಿರ್ತೀವಿ ಕೆಲವೊಂದು ಟೈಮು, ಬೇಗ ಕೊಡಿ, ಬೇಗ ಮಾಡಿ ಅಂತ ಹೇಳ್ತಾ ಇರ್ತಾರೆ. ತಾಳ್ಮೆ ತೋರಲ್ಲ. ಎರಡು ಒಳ್ಳೆ ಮಾತು ಹೇಳೋಕ್ಕೂ ಕೂಡ ಅವರಿಗೆ ಆಗೋದಿಲ್ಲ, ಅದು ಸುತ ಆಡೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಯಾವಾಗಲೂ ಮುಖನ ಗಂಟಿಕ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡ್ರು, ಅಯ್ಯೋ ಪ್ಲೀಸ್ ಅಂತ ಹೇಳ್ಕೊಂಡ್ರೂ ಕೂಡ ಅವರಿಗೆ ದಣುವಾಗಲ್ಲ. ಮತ್ತೆ ಅವರು ಅಸೌಜನ್ಯವನ್ನು ತೋರಿಸ್ತಾರೆ. ಸೌಜನ್ಯಕ್ಕೆ ವಿರುದ್ಧ ಪದ ಅಸೌಜನ್ಯ. ಅಂದರೆ ಸೌಜನ್ಯನೇ ತೋರಿಸಲ್ಲ. ಅಯ್ಯೋ ಪ್ಲೀಸ್ ಮಾಡಿ, ಪ್ಲೀಸ್ ಕೊಡಿ, ಪ್ಲೀಸ್ ಅಂತ ಹೇಳಿದ್ರು ಕೂಡ ಇಲ್ಲ ಹೋಗಿ ಅಂತ ಹಿಂಗೆ ಹೇಳ್ತಾರೆ, ಗಂಟು ಹಾಕ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ರಿಗೆ ತಾಳ್ಮೆ ಕೂಡ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದು ಏಕಮುಖಿನೂ ಆಗಿರ್ಬೋದು, ದ್ವಿಮುಖಿನೂ ಆಗಿರ್ಬೋದು. ಏಕಮುಖ ಅಂದರೆ ಒಂದು ಮುಖ, ದ್ವಿಮುಖ ಅಂದರೆ ಎರಡು ಮುಖ ಅಲ್ಲ. ಏಕಮುಖ ಅಂದರೆ ಒಬ್ಬರ ಕಡೆಯಿಂದ ಮಾತ್ರ, ದ್ವಿಮುಖ ಅಂದರೆ ಇಬ್ಬರು ಪರಸ್ಪರ ಅಂತ ಹೇಳೋದಕ್ಕೆ ಈ ಥರ ಬಳಸ್ತಾ ಇದ್ದಾರೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಇಲ್ಲಿ ಮತ್ತೇನಕ್ಕೆ ಹೇಳಕ್ಕೆ ಹೊರಟಿದ್ದಾರೆ ನಮ್ಮ ಲೇಖಕರು, ಮತ್ತೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಔಷಧ ಕೊಡುವುದಷ್ಟೇ ವೈದ್ಯರ ಕೆಲಸ ಅಲ್ಲ. ಹೌದಾ? ಅವ್ರು ಕೊಡೋದ ಕೆಲಸ ಆಗಿರ್ಬೋದು, ಕರ್ತವ್ಯ ಆಗಿರ್ಬೋದು, ಆದರೂ ಕೂಡ ಹೇಗಿದ್ದೀರಾ, ಕಡಿಮೆ ಆಗುತ್ತೆ, ಆರಾಮಾಗುತ್ತೆ. ನೋಡಿ ನಮ್ಗೆ ಎಷ್ಟೊಂದು ಸುಸ್ತಾಗಿರುತ್ತೆ, ಡಾಕ್ಟ್ರ್ ಕಡೆ ಹೋದ ತಕ್ಷಣ ನಮ್ಗೆ ಆರಾಮಾಗ್ಬಿಡುತ್ತೆ. ಯಾಕೆಂದರೆ ಅವ್ರು ಕೊಡೋ ಔಷಧಿಗಿಂತ ಅವ್ರು ಕೊಡೋವಂಥ ಒಳ್ಳೆ ಮಾತುಗಳು, ನಮ್ಗೆ ಕೊಡುವಂಥ ಭರವಸೆ ಇರುತ್ತಲ್ಲ ಅದು.
ಮತ್ತು ಈಗ ಟೀಚರ್ಸ್ ಕಡೆನೂ ಅಷ್ಟೇ ನೋಡಿ, ಎಷ್ಟೊಂದು ಸತಿ ದೊಡ್ಡ ಸಮಸ್ಯೆನೇ ತೊಗೊಂಡು ಹೋಗುತ್ತೆ ಟೀಚರ್. ಅಯ್ಯೋ ಇದೇನು ಇಷ್ಟು ನಿಂಗೆ ಬಂದೇ ಬರುತ್ತಲ್ಲ, ನೀ ಮಾಡೇ ಮಾಡ್ತೀಯಾ, ನಿಂಗೆ ಹಾಗೇ ಆಗುತ್ತೆ ಅಂತ ಹಿಂಗೆ ಹೇಳಿಬಿಟ್ರೆ ನಾವೇ ಮಾಡಿಬಿಡ್ತೀವಿ ಅಲ್ವಾ. ಅದು ಏನು ಗೊತ್ತಾ, ಭರವಸೆ ನಮ್ಮಲ್ಲಿರುವಂಥದ್ದು ಅಂತ ಹೇಳ್ತೀವಿ. ಅವಾಗ ಅಧ್ಯಾಪಕರ ಕರ್ತವ್ಯ ಇರ್ಬೋದು ಹೇಳೋದು, ಅವ್ರಿಗೆ ಬರೀ ಟೀಚ್ ಮಾಡೋದಷ್ಟೇ ಅವ್ರ ಕರ್ತವ್ಯ ಆಗಿರ್ಬೋದು, ಆದರೂ ಕೂಡ ಅದನ್ನು ಮೀರಿ ಅವರು ಸೌಜನ್ಯವನ್ನು ತೋರಿಸ್ತಾರೆ. ಈಗ ಸಾರ್ವಜನಿಕ ಸೇವೆಗಳಲ್ಲಿ ಅಂತ ಹೇಳಿ ಬರುತ್ತೆ. ಸಾರ್ವಜನಿಕ ಸೇವೆ ಅಂತ ಹೇಳಿದ್ರೆ ಪೊಲೀಸ್ ಆಗಿರ್ಬೋದು, ಕಮ್ಯುನಿಟಿ ಹೆಲ್ಪರ್ಸ್ ಆಗಿರ್ಬೋದು, ಎಷ್ಟೊಂದು ಜನ ಇರ್ತಾರೆ. ಅವರೆಲ್ಲರೂ ಏನು ಅಧಿಕಾರಿಗಳಿರ್ಬೋದು, ಅಲ್ಲಿ ಯಾರೇ ಇರ್ಬೋದು, ಅವ್ರ ಕರ್ತವ್ಯ ಇರ್ಬೋದು ಕೆಲಸ ಮಾಡೋದು, ಆದರೆ ಸೌಜನ್ಯದಿಂದ ಹೌದು ಹೀಗಾಯಿತು ಅಂತ ಹೇಳ್ಬೋದು. ಈಗ ನಾವು ಒಂದು ಸತಿ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಅವಾಗ ನಾವು ರೂಟ್ ತಪ್ಪಿಸ್ಕೊಂಡಿರ್ತೀವಿ. ಅವಾಗ ಯಾರಿಗೋ ಬಂದು ಇದು ಎಲ್ಲಿ ರೂಟು ಅಂತ ಕೇಳಿದ್ರೆ ಅವ್ರು ಬಂದು ಹಿಂಗೆ ಹೋಗಿ ಹಿಂಗೆ ಲೆಫ್ಟ್ ಹೋಗಿ ರೈಟ್ ಹೋಗಿ ಎಷ್ಟು ನಮ್ಗೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಓ ಎಷ್ಟು ಗುಡ್ ಇದ್ದಾರೆ, ಎಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳಿ ಅನ್ಕೋತೀವಲ್ವ. ಹಾಗೆಯೇ ನಿಯಮಾನುಸಾರ ಇಲ್ಲದೆ ಇದ್ರೂ ಸರಿ, ಆದರೆ ಅವರೆಲ್ಲರೂ ಮನುಷ್ಯರೇ ತಾನೇ ಅಂತ ಹೇಳ್ತಾರೆ. ಇವರು ವರ್ತಿಸುವುದು ತಮ್ಮಂಥ ಮನುಷ್ಯರೊಡನೆ, ಅಂದರೆ ಅವ್ರು ಮತ್ತೊಬ್ಬರು ಮನುಷ್ಯರ ಜೊತೆನೇ ವರ್ತಿಸ್ತಾ ಇದ್ದೀವಿ ಅಂತ ಹೇಳಿ ಸಂಬಂಧದಲ್ಲಿ ಮಾನವೀಯವಾದದ್ದನ್ನು, ಮಾನವೀಯ ಸಂಬಂಧವನ್ನು, ಸೌಜನ್ಯವನ್ನು ಅಪೇಕ್ಷಿಸುತ್ತದೆ. ಅಂದರೆ ನಾವು ಯಾವ್ದಾದ್ರ ಜೊತೆ ಕಾನ್ವರ್ಸೇಷನ್ ಅಂತ ಹೇಳ್ತೀವಲ್ಲ, ಸಂಭಾಷಣೆಯನ್ನು ಮಾಡ್ಬೇಕಾದ್ರೆ ಯಾವಾಗಲೂ ಸೌಜನ್ಯ ಇರಬೇಕು ಅದರಲ್ಲಿ. ಈಗ ನೋನೇ ಹೇಳಿ ಅದೇ ನೋ ಮಾಡಲ್ಲ ಅಂತ ಹಿಂಗೆ ಹೇಳೋಕ್ಕಿಂತ ಹೌದು ಹಿಂಗೆ ಮಾಡೋಕ್ಕಾಗಲ್ಲ ಏನು ಹಿಂಗೆ ಸೌಜನ್ಯಪೂರ್ವಕವಾಗಿ ಹೇಳಿ. ಆ ನೋನು ಕೂಡ ಏನು ನೀವು ಸೌಜನ್ಯದಿಂದ ಹೇಳಿ ಅಂತ ಹೇಳಿ ಇಲ್ಲಿ ನಮ್ಮ ಕೃತಿಕಾರರಾದಂಥ ಹಾಮಾನಾಯಕ್ ಅವ್ರು ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ಸೌಜನ್ಯದಿಂದ ವರ್ತಿಸಿ ಎಂದು ಸುತ್ತೋಲೆಗಳನ್ನು ಕಳಿಸ್ತಾರೆ. ಸುತ್ತೋಲೆಗಳು ಅಂತಂತ ಹೇಳಿದರೆ ನೀವೇನು ಗೊತ್ತಾ, ಯಾವುದಾದ್ರೂ ಒಂದು ಆಫೀಸಲ್ಲೋ ಇದರಲ್ಲೋ ಇದ್ದರೆ ನಿಮಗೆ ಎಲ್ಲರಿಗೂ ಒಂದು ಮೇಲ್ ಕಳಿಸೋದು ಅಂತ ಹೇಳ್ತೀವಿ ಆ ಥರ. ಓಕೆ, ನೀವು ಹಂಗೆ ಅಂದ್ಕೊಳ್ಳಿ ಸುತ್ತೋಲೆಗಳು ಅಂತ ಹೇಳಿದರೆ. ಈಗ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ನೀವು ಸೌಜನ್ಯದಿಂದ ಇರಿ ಅಂತ ಹೇಳಿ. ಈಗ ಕೆಲವೊಂದು ಸತಿ ಹಾಸ್ಪಿಟಲಲ್ಲಿ ನೋಡಬೇಕು, ಹಾಸ್ಪಿಟಲಲ್ಲಿ ಮತ್ತು ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ ಎಲ್ಲ ಹೇಳಿರ್ತಾರೆ ನೀವು ತುಂಬ ಕರ್ಟಸಿಯಿಂದ ಸೌಜನ್ಯದಿಂದ ನಡ್ಕೋಬೇಕು ಅಂತ ಹೇಳಿ. ಮತ್ತು ಜಾಹೀರಾತುಗಳನ್ನು ಕೂಡ ಪ್ರಕಟಿಸ್ತಾರೆ. ಜಾಹೀರಾತು ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸೌಜನ್ಯದ ವಾರಗಳನ್ನು, ಸೌಜನ್ಯ ಇರುವಂಥ ವಾರಗಳನ್ನು ಅವರು ಆಚರಿಸ್ತಾರೆ. ಏನಿದರ ಅರ್ಥ? ಸೌಜನ್ಯ ಇರೋ ವಾರ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಸೌಜನ್ಯ ಅನ್ನೋದು ಬೇರೊಬ್ಬರು ಹೇಳಿದರೆ ಮಾಡುವಂಥದ್ದಲ್ಲ, ಅದು ನಮ್ಮೊಳಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾದ ವಾರಕ್ಕೆ ಆ ವಾರ ಒಂದೇನೋ ಮಾಡಿದ್ದಾರೆ ಅಂತ ಆ ವಾರ ಮಾಡಿಬಿಡ್ತಾರೆ, ಅಥವಾ ಹೇಳಿದ್ದಾರೆ ಅಂತ ಮಾಡೋವಂಥದ್ದಲ್ಲ. ಅದೇನಾಗಬೇಕು ಅಂದರೆ ಹೂವು ಅರಳಿದಂತೆ ಅರಳಬೇಕದು. ಹೂವು ಏನಾದರೂ ನೀನು ಅರಳು, ನೀನು ಈ ವಾರ ಅರಳು, ನೆಕ್ಸ್ಟ್ ವೀಕ್ ಅರಳು, ನಾಳೆ ಬೆಳಗ್ಗೆ ಅರಳು, 9 ಗಂಟೆಗೆ ಅರಳು, 10 ಗಂಟೆಗೆ ಅರಳು ಅಂತ ಹೇಳ್ತೀವ? ಇಲ್ಲ, ಅದೇನು ಮಾಡುತ್ತೆ, ತಾನಾಗೆ ಅರಳುತ್ತಲ್ವ. ಹಾಗೆ ಸೌಜನ್ಯ ಅನ್ನೋದು ಅರಳಬೇಕು, ಆಗ ಅದರ ಮಹತ್ವ ಹೆಚ್ಚಿನದಾಗಿರುತ್ತೆ. ಅದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅವ ಕೃತಕವಾಗಿರೋದು ಅಲ್ಲ, ಅದು ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳೇ ಮತ್ತೇನು ಹೇಳಕ್ಕೆ ಹೊರಟಿದ್ದಾರೆ ನಮ್ಮ ಕೃತಿಕಾರರು ಅಂತ ಹೇಳಿದರೆ, ಇಲ್ಲಿ ಅವ್ರೇನಂತ ಇರ್ತಾರೆ, ಅಭಿನಂದನಾ ಅರ್ಹರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೂ ಹೇಳ್ದೇನೆ ಮಾಡಿದರೆ ಅವ್ರಿಗೆ ಏನಂದರೆ ಥ್ಯಾಂಕ್ಸ್, ಅವರು ಅದಕ್ಕೆ ತುಂಬ ಖುಷಿ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕುಂಡದ ಗಿಡದ ಹೂವು, ಕುಂಡ ಅಂತ ಹೇಳಿದರೆ ನಿಮ್ಮ ಒಂದು ಹೂವಿನ ಪಾಟ್ ಅಂತ ಹೇಳ್ತಿರಲ್ಲ, ಆ ಪಾಟ್, ಅದರಲ್ಲಿ ಕೆಲವರಿಗಾದರೂ ಅದು ನೆಮ್ಮದಿಯನ್ನು ತರಬಹುದು. ಅಂದರೆ ನ್ಯಾಚುರಲ್ ಆಗಿರೋದೇ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿದ್ದರೂ ಓಕೆ. ಆರ್ಟಿಫಿಷಿಯಲ್ ಅಂದರೆ ನೈಸರ್ಗಿಕ ಅಲ್ಲದೆ ಇರೋದು. ಈಗ ನಾವು ಮನೆಯಲ್ಲಿ ಒಂದು ಹೂವಿನ ಒಂದು ಪಾಟಲ್ಲಿ ಹೂವನ್ನು ಬೆಳೆಸ್ತೀವಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಬಹುಮುಖಿ ಜೀವನ ಇರುತ್ತಲ್ಲ, ಅದರಲ್ಲಿ ಸಮಸ್ಯೆಗಳು, ಸಂಕೀರ್ಣಗಳು, ಎಷ್ಟೊಂದು ಕಾಂಪ್ಲೆಕ್ಸಿಟಿ ಇದೆ. ಅದರೆಲ್ಲರ ನಡುವೆ ನಮ್ಗೆ ಏನಾಗಬೇಕು ಅಂದರೆ ಸಮಯನೇ ಇಲ್ದಂಗಾಗಿದೆ. ಅಂಥದ್ರಲ್ಲೂ ಎಷ್ಟೋ ರೇರಾಗಿ ನಾವು ಒಬ್ರನ್ನೊಬ್ರು ಸೇರ್ತೀವಿ ಅಥವಾ ಒಬ್ರನ್ನೊಬ್ರು ಮಾತಾಡಿಸ್ತೀವಿ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಸೌಜನ್ಯವನ್ನು ತೋರಿಸ್ಬೇಕು. ಅದು ಬಿಟ್ಟು ನಮಗೆ ಟೈಮ್ ಇಲ್ಲ ಅಂತ ಹೇಳಿ ವರ್ತಿಸ್ತಾರಲ್ವ ಕೆಲವೊಬ್ರು. ನೋ ಟೈಮ್, ಐ ಹ್ಯಾವ್ ನೋ ಟೈಮ್, ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಹಂಗಿಲ್ಲ, ಇದ್ದಂಥ ಟೈಮಲ್ಲಿ ಒಂದೇ ಒಂದು ನಿಮಿಷ ಇರಲಿ, ಅದನ್ನೇ ಸೌಜನ್ಯವಾಗಿ ವರ್ತಿಸ್ಬೇಕು ಅಂತ ಹೇಳಿ ನಮ್ಮ ಕೃತಿಕಾರರು ಹೇಳ್ತಾ ಇದ್ದಾರೆ. ಮತ್ತಿಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ಒಬ್ಬರು ಬಳಿಗೆ ಇನ್ನೊಬ್ರು ಬಂದರೆ ಏನು ಮಾಡಬೇಕು ಅಂದರೆ, ಅವರು ಒಂದು ಏನು ಹೇಳ್ತಾರೆ ಅನ್ನೋದನ್ನು ತಾಳ್ಮೆಯಿಂದ ಫಸ್ಟು ಕೇಳ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಮೃದುವಾಗಿ ಅಂದರೆ ಸಾಫ್ಟಾಗಿ ನೀವೇನು ಮಾಡಬೇಕು ಹೇಳಬೇಕು. ಅದೇ ಸೌಜನ್ಯ.
ಸೌಜನ್ಯ ಅಂದರೆ ಮತ್ತೇನೂ ಅಲ್ಲ, ಸೌಜನ್ಯ ಅಂದರೆ ಮತ್ತಾರೋ ಅಲ್ಲ. ಅದೇನು ಗೊತ್ತಾ, ಯಾರಾದರೂ ಬಂದರೆ ಆಯಿತು ಬನ್ನಿ ಅಂತ ಹೇಳೋದು ಆಗಲಿ, ಅದು ಬಂದರೆ ಸಾಫ್ಟಾಗಿ ಕೇಳಬೇಕು. ಹೌದು ಏನಾಗಿದೆ, ಇದು ನಮ್ಮಿಂದ ತೊಂದರೆ ಆಗಿದೆಯಾ ಅಥವಾ ನಿಮ್ಗೇನಾದರೂ ಇದು ಕೇಳಬೇಕು ಅಲ್ವಾ. ಅವರು ಮನುಷ್ಯರೇ ತಾನೆ, ಅವ್ರಿಗೂ ಪಾಪ ಏನೋ ತೊಂದರೆಗಳಿರ್ಬೋದು. ಆವಾಗ ನೀವೇನು ಮಾಡಬೇಕು, ತಾಳ್ಮೆಯಿಂದ ಕೇಳಬೇಕು, ಮೃದುವಾಗಿರ್ಬೇಕು ನಿಮ್ಮ ಮಾತು. ಇದೇನಂತಂದರೆ ಸೌಜನ್ಯ ಅಂತೀವಿ. ಆದರೆ ಬಂದವ್ರಿಗೆಲ್ಲ ಕೂರಿಸಿ ಕಾಫಿ ಕೊಡೋದು, ಮತ್ತು ಅವ್ರಿಗೇನು ಅರ್ಧ ಗಂಟೆ 1 ಗಂಟೆ ಅವ್ರು ಮಾತಾಡ್ಸೋದು, ಅದೆಲ್ಲ ಏನು ಬೇಕಾಗಿಲ್ಲ. ಅದೆಲ್ಲ ಏನು ಅಲ್ಲ, ಅದೆಲ್ಲ ಗಂಟೆಗಟ್ಟಲೆ ಮಾತಾಡೋದಾಗಲಿ, ಅದೇನು ಸೌಜನ್ಯ ಅಲ್ಲ. ಬಂದಾಗ 1 ನಿಮಿಷ ಅವ್ರಿಗೆ ಬಂದ ತಕ್ಷಣ ನೀವು ಕಂಫರ್ಟ್ ಅಂತ ಅನಿಸ್ಬೇಕು ಅವ್ರು ನಿಮ್ಮ ಜೊತೆಗೆ. ಬಂದ್ರಾ ಬನ್ನಿ ಒಳಗೆ ಬನ್ನಿ ಹಿಂಗೆ ಹೇಳೋದಾಗಲಿ, ಅಥವಾ ಅವ್ರನ್ನ ಒಳ್ಳೆ ನಗುವಿನಿಂದ, ನೀವು ಏನು ಮಾತಾಡೋದು ಬೇಕಿಲ್ಲ. ನಿಮ್ಮ ಗೆಸ್ಚರ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಹಾವಭಾವಗಳಿಂದನೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಅದೇ ಸೌಜನ್ಯ ಅಂತ ಹೇಳಿ ಅವರು ಯೋಗಕ್ಷೇಮ ವಿಚಾರ ಮಾಡೋದು, ಇದೆಲ್ಲ ಏನಾಗುತ್ತೆ ಅಂದರೆ ಸೌಜನ್ಯ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಒಬ್ಬರ ವಿಷಯದಲ್ಲಿ ಇನ್ನೊಬ್ಬರು ಏನಂದರೆ, ಈಗ ನಮಗೆ ಬೇರೆ ಯಾರೋ ಬಂದಿರ್ತಾರೆ, ಏನೋ ಹೇಳಕ್ಕೆ ಬಂದಿರ್ತಾರೆ, ಅವ್ರಿಗೆ ಸಹಾನುಭೂತಿ ತೋರಿಸ್ಬೇಕು. ಹೌದಾ ಪಾಪ ನಿಮ್ಗೆ ಹಿಂಗಾಯ್ತಾ ಅಂತ ಹೇಳಿ ಸಮಾಧಾನ ಪಡಿಸೋ. ಹಾಗಲ್ಲ ನಿಂಗೆ ಹಿಂಗೆ ಆಗಬೇಕು, ಸರಿ ಆಯಿತು ಹಾಗೆಲ್ಲ ಹೇಳೋದಲ್ಲ. ನೀವೇನು ಮಾಡಬೇಕು ಅಂತಂದರೆ ಸೌಜನ್ಯದಿಂದ, ಹೌದಾ ಪಾಪ ಹಿಂಗಾಯ್ತಾ ಅಂತ ಹೇಳಿ 2 ಮಾತು ಹೇಳಿದರೆ ಸಾಕು. ಅವ್ರಿಗೆ ಎಷ್ಟು ಹೌದಾ ನಮ್ಗೆ ಯಾರೋ ಒಬ್ರು ನಮ್ಮನ್ನು ಕೇಳೋರಿದ್ದಾರೆ ಅಂತ ಹೇಳ್ತಾರೆ. 1 ನಗು ಕೊಟ್ಟರು ಕೂಡ ಅಷ್ಟೇ ತೃಪ್ತಿ ಆಗುತ್ತೆ ಅವರಿಗೆ. ಆಮೇಲೆ ನೀವೇನಾದರೂ ಹೇಳೋದು ಸತ್ಯ ಹೇಳಲೇಬೇಕು ಅಂತಿದ್ರೆ ಹೇಳಿ, ಅದನ್ನೇ ಮೃದುವಾಗಿ ಹೇಳಿ. ಮತ್ತು ನಮ್ಮ ಹಿರಿಯರು ಹೇಳಿದಾರಲ್ವಾ ಯಾವಾಗಲೂ ಏನು ಅಂತ ಹೇಳಿದರೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ ಹೇಳಿ ಅವರು ಹೇಳಿದಾರಲ್ವ. ನಮ್ಮ ಹಿರಿಯರೆಲ್ಲ ಹೇಳಿದಾರಲ್ವ. ಅಯ್ಯ ಅಂಥೇಳಿ ಅಂದರೆ ಪ್ಲೀಸಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಹೇಳಿದಾರಲ್ವ. ಹಾಗೆಯೇ ಸೌಜನ್ಯ ಕೂಡ ಏನು ಅಂತ ಹೇಳಿದರೆ, ನೀನು ಬಂದ್ರಾ, ಅಯ್ಯೋ ಬನ್ನಿ ಅಂತ ಹೇಳೋದು. ಅವರಿಗೆ ಒಂದು ನಮ್ಮ ಒಳ್ಳೆ ನಗು, ಒಳ್ಳೆ ಬಾಡಿ ಲ್ಯಾಂಗ್ವೇಜು, ನಮ್ಮ ಹಾವಭಾವಗಳು ಅದೆಲ್ಲ ಹೇಳಿ. ಆಮೇಲೆ ನೀವು ಸತ್ಯನೇ ಹೇಳಬೇಕಾಗಿದೆ. ನೀವು ನೋನೇ ಅನ್ಬೇಕಾಗಿದೆ, ಇಲ್ಲ ಅಂತಲೇ ಹೇಳಬೇಕಾಗಿದೆ. ನಿಮ್ಗೇನೋ ಕೇಳಕ್ಕೆ ಬಂದಿದ್ದಾರೆ, ನೀವು ಇಲ್ಲ ಅಂತಾನೆ, ಇಲ್ಲ ಹೌದಾ ಬಂದಿದ್ದೀರಾ ಆದರೆ ನಮ್ಮ ಹತ್ರ ಇಲ್ಲ ಅಂತ ಹೇಳೋದು. ಇಲ್ಲ ಅನ್ನೋದನ್ನು ಕೂಡ ನೀವು ಸಾಫ್ಟಾಗಿ ಹೇಳ್ಬೋದು. ಅದೇ ಸೌಜನ್ಯಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿ ನಮ್ಮ ಹಾಮಾನಾಯಕರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳೇ, ಇಲ್ಲಿ ಸೌಜನ್ಯದಿಂದ ನಮ್ಗೇನಾದರೂ ನಷ್ಟ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಹಾಗಿರುವಾಗ ನಾವು ಸೌಜನ್ಯಶೀಲರಾಗಿರಬಾರ್ದು, ಅಂದರೆ ಸೌಜನ್ಯವನ್ನು ನಮ್ಮಲ್ಲಿ ಇಟ್ಕೋಬಾರ್ದು. ಅದರಿಂದ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನೋ ಗೇನ್ ನೋ ಪೇನ್ ಅಲ್ವಾ. ಅಲ್ಲಿ ಏನಾಗಿದೆ ಅಂತಂದರೆ ನಾವು ಏನೂ ಮಾಡಬೇಕಾಗಿಲ್ಲ. ಅಲ್ಲಿ ನಮಗೆ ಯಾವುದೇ ರೀತಿ ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ನೋವೂ ಇಲ್ಲ, ಏನೂ ಇಲ್ಲ. ಆದರೆ ನಾವು ತೋರಿಸುವಂಥ ಹಾವಭಾವ, ನಾವು ಹೇಳುವಂಥ ಮಾತು, ನಗು ಎಲ್ಲ ಏನಾಗುತ್ತೆ, ಸೌಜನ್ಯವನ್ನು ವ್ಯಕ್ತಪಡಿಸುತ್ತೆ ಅಂತ ಇಲ್ಲಿ ನಮ್ಮ ಹಾಮಾನಾಯಕವ್ರು ಹೇಳ್ತಾ ಇದ್ದಾರೆ ಮಕ್ಕಳೇ. ಇದು ತುಂಬ ಈಸಿ ಆದಂಥ ಗದ್ಯ. ಇದರಲ್ಲಿ ತುಂಬ ಜಾಸ್ತಿ ಏನು ನಿಮಗೆ ಇಲ್ಲ, ಅಂದರೆ ಸರಳವಾಗಿದೆ, ತುಂಬ ಸರಳವಾಗಿದೆ. ಸೌಜನ್ಯವಾಗಿರೋದು, ಯಾರ ಜೊತೆ ಹೋದಾಗ ಸೌಜನ್ಯ. ಹಾಗಿದ್ರೆ ಈ ಪಾಠದಲ್ಲಿ ಕಲಿಯುವಂಥದ್ದು ತುಂಬ ಜಾಸ್ತಿ ಇದೆ ಮಕ್ಕಳೇ. ಈಗ ನೋಡಿ, ನೀವು ಗ್ರೇಡ್ 10ನಲ್ಲಿದ್ದೀರಾ, ಈ ಮುಂದೆ ನೀವು ಗ್ರೇಡ್ 11, 12 ನೀವು ಹೋಗ್ತೀರಾ, PUC ಹೋಗ್ತೀರಾ. ಆಮೇಲೆ ಮುಂದೆ ನೀವು ಯಾವುದೋ ಒಂದು ಪ್ರೊಫೆಷನನ್ನು ಆರಿಸ್ಕೋತೀರಾ. ಹೋದಾಗ ನೀವು ನಿಮ್ಮ ಹಾವಭಾವಗಳಾಗಲಿ, ನಿಮ್ಮ ನಗು ಆಗಲಿ, ನೀವು ಯಾವುದೇ ಪ್ರೊಫೆಷನಲ್ಲಿದ್ದರೂ ಕೂಡ ಈ ಸೌಜನ್ಯ ನಿಮ್ಮನ್ನು ಏನು ಮಾಡುತ್ತೆ, ಕಾಪಾಡುತ್ತೆ. ಆವಾಗ ಯಾರಾದರೂ ನಿಮ್ಮ ಬಗ್ಗೆ ಹೇಳಿದಾಗ, ಅವರ ತುಂಬ ಇದ್ದಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಅಂತ ಹೀಗೆಲ್ಲ ಹೇಳ್ತಾರಲ್ವ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಸೌಜನ್ಯವನ್ನು ನಿಮ್ಮಲ್ಲಿ ಅಳವಡಿಸ್ಕೋಬೇಕು. ನಿಮ್ಮಲ್ಲಿ ಇದ್ದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಇವತ್ತಿಂದನೇ ವರ್ಕ್ ಮಾಡಿ ಮಕ್ಕಳೇ. ಯಾಕಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ಇಲ್ಲಿ ನಮ್ಮ ಹಾಮಾನಾಯಕರು ಹೇಳ್ತಾ ಇದ್ದಾರೆ. ನಾನಲ್ಲ, ಮತ್ತು ವಾಣಿ ಮೇಡಮ್ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದನ್ನು ನಮ್ಮ ಕೃತಿಕಾರರಾದಂಥ ಹಾಮಾನಾಯಕರು ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ. ಈ ಒಂದು ಪಾಠದಲ್ಲಿ ಮಕ್ಕಳೇ ಓನ್ಲಿ ಅಭ್ಯಾಸ ಭಾಗವನ್ನು ಮಾತ್ರ ಕೊಡಲಾಗಿದೆ. ಯಾಕಂದರೆ ಇದು ಹಿಂದಿನ ವರ್ಷ ಇರಲಿಲ್ಲ, ಇದೇ ವರ್ಷ ಆ್ಯಡ್ ಆಗಿರೋದ್ರಿಂದ ಇದಕ್ಕೆ PYQs ಇಲ್ಲ ಮಕ್ಕಳೇ. ಸರಿನಾ? ಇಲ್ಲಿ ನೋಡಿ, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಸೌಜನ್ಯ ಅಂತ ಬರೀರಿ. ಇಲ್ಲಿ ನೋಡಿ, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ರೋಗಿಗಳು ವೈದ್ಯರ ಬಳಿ ಹೋಗ್ತಾರಲ್ವ, ಅದನ್ನು ಬರೀರಿ. ಸೌಜನ್ಯ ಹೇಗೆ ಅರಳಬೇಕು? ಹೂವು ಅರಳಿದಂತೆ ಅರಳಬೇಕು ಅಂತ ಹೇಳಿ ಬರೀರಿ. ಇಲ್ಲಿ ನೆಕ್ಸ್ಟು
ಸೌಜನ್ಯದಿಂದ ಬೇರೆಯವರಿಗೆ ಏನಾಗ್ತದೆ ಅಂತಂದರೆ ನೆಮ್ಮದಿ ಸಿಗ್ತದೆ, ಅವ್ರಿಗೊಂಥರ ರಿಲೀಫ್ ಅನಿಸುತ್ತೆ ಅಂತ ಹೇಳಿ ಬರೀರಿ. ರಿಲೀಫ್ ಅನಿಸುತ್ತೆ ಅಂತ ಬರಿಬೇಡಿ, ನೆಮ್ಮದಿ ಆಗುತ್ತದೆ ಅಂತ ಬರೀರಿ. ನೆಮ್ಮದಿ ತರಬಹುದು ಅಂತ ಬರೀರಿ. ಮತ್ತು ರಿಲೀಫ್ ಅನಿಸುತ್ತೆ ಮ್ಯಾಮ್ ಹೇಳಿದ್ದಾರೆ ಹಾಗೆ ಬರಿತೀನಿ ಅಂತ ಹೇಳಬೇಡಿ. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನೀನು ಎಲವೋ ಅಂತ ಹೇಳಿದರೆ ಏನಾಗುತ್ತೆ, ನರಕ. ಅದೇ ಅಯ್ಯ ಅಂದರೆ ಸ್ವರ್ಗ ಅಂತ ಹೇಳಿ ಈ ಮಾತಿನಲ್ಲಿ ಸೌಜನ್ಯವನ್ನು ವ್ಯಕ್ತವಾಗುತ್ತೆ ಅಂತ ಹೇಳಿದ್ದಾರೆ. ಯಾರು? ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರಲ್ವ, ಅದನ್ನು ಬರೀರಿ. ಹಾಗಿದ್ರೆ ಮಕ್ಕಳೇ, ಮುಂದಿನ ಭಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಕ್ವಶನ್ ಇದೆ ನೋಡಿ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಕ್ವಶನ್ಸೇ ಇಲ್ಲ ನೋಡಿ ಮಕ್ಕಳೇ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಕ್ವಶನ್ನು. ಓಕೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗಿರ್ಬೇಕು, ಒಬ್ರನ್ನೊಬ್ರು ಏನು ಮಾಡಿರ್ತೀವಿ ನಾವು, ಅವಲಂಬಿಸಿರ್ತಿಲ್ ಅಲ್ವಾ, ಅದಕ್ಕೆ ಅವಲಂಬಿಸಿದ್ದಕ್ಕೆ ನಾವೇನು ಮಾಡಬೇಕು, ಸೌಜನ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ನಿರ್ವಹಣೆ. ಇಲ್ಲಿ ನೋಡಿ ಒಂದ್ಸತಿ ಓದ್ತೀನಿ. ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರ್ಬೋದು, ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ನಮ್ಮ ಕೋರಿಕೆಯನ್ನಾಗಲಿ ನಮ್ಮ ಯಾವುದಾದ್ರೂ ಭಾವನೆ ಆಗಲಿ ನಾವೇನು ಸೌಜನ್ಯದಿಂದ ಹೇಳಬೇಕು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಮುಖ ಗಂಟಿಕ್ಕೊಳ್ಳೋದಾಗಲಿ ಅಥವಾ ಯಾರಿಗಾದರೂ ಬಂದಾಗ ಅವರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರೋದು, ಕೋಪ ಮಾಡ್ಕೊಳ್ಳೋದು, ಈ 2 ಉದಾಹರಣೆನ ಕೊಡಿ ಮಕ್ಕಳೇ. ಸರಿನಾ? ಹಾಗಿದ್ರೆ ಇಲ್ಲಿ ಮುಂದಿನ ಭಾಗಕ್ಕೆ ಹೋಗೋಣ. ಸೌಜನ್ಯದ ವರ್ತನೆಯ ಗುರುತುಗಳು ಯಾವುದು ಅಂತ ಕೇಳಿದ್ದಾರೆ. ಅವಾಗ ನೀವೇನು ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡಿಸ್ಬೇಕಾಗಿಲ್ಲ. ಅವ್ರು ಬಂದಾಗ 2 ಮಾತು ಒಳ್ಳೆಯದು, ಚೆನ್ನಾಗಿದ್ದೀರಾ ಹಿಂಗೆ ಕೇಳಿದರೆ ನಗು ಮುಖದಿಂದ ಅಷ್ಟೇ ಸಾಕು ಅನ್ನೋದನ್ನು ತೋರಿಸ್ಬೇಕು. ಸೌಜನ್ಯಶೀಲರ ಲಕ್ಷಣಗಳಾವುವು ಅಂತ ಕೇಳಿದ್ದಾರೆ. ಅವಾಗ ಸದೃದಯತೆ, ಅವರಿಗೆ ಒಳ್ಳೆ ಭಾವನೆಯನ್ನು ತೋರಿಸೋದು, ಅವರಿಗೆ ಮತ್ತೆ ಬಂದಾಗ ನಗು ತೋರಿಸೋದು, ನಗುವಿನಿಂದ ಅವ್ರನ್ನ ಬರಮಾಡ್ಕೊಳ್ಳೋದು, ಇವೆಲ್ಲ ಏನಂದರೆ ಸೌಜನ್ಯಶೀಲರ ಲಕ್ಷಣಗಳು ಅಂತ ಹೇಳ್ಬೋದು ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ಏನಾಗಿದೆ ಅಂದರೆ ಸಹಕಾರ ಬಾಳಿನ ಸೂತ್ರವೆಂಬುದು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ. ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಉತ್ತರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇಲ್ಲಿ ನಾವು ಯಾರಾದರೂ ಬಳಿ ಹೋಗ್ತೀವಿ, ಯಾರ ಬಳಿ ಹೋಗ್ತೀವಿ, ಡಾಕ್ಟರ್ ಬಳಿ ಹೋಗ್ತೀವಿ, ವಕೀಲರ ಬಳಿ ಹೋಗ್ತೀವಿ, ಅದ್ರ ಬಗ್ಗೆ ಎಲ್ಲ ಬರಿಬೇಕು. ಹೋದಾಗ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದನ್ನು, ಹೆಂಗೆ ನಾವು ಅದನ್ನು ಸೌಜನ್ಯಪೂರ್ವಕವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಬರಿಬೇಕು ಮಕ್ಕಳೇ. ಹೇಗೆ ಅಂತ ಅನ್ನೋದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು 5 ಅಥವಾ 6 ಪಾಯಿಂಟನ್ನು ಮಾಡ್ಕೊಳ್ಳಿ. ಮೊದಲು ಏನು ಮಾಡಬೇಕು, ನೀವು ಯಾರ ಬಳಿ ಹೋದಾಗ ಅವ್ರು ಹೇಗೆ ವರ್ತನೆ ಮಾಡ್ತಾರೆ, ಮತ್ತು ಸೌಜನ್ಯ ಅಂದ್ರೇನು, ಸೌಜನ್ಯಕ್ಕೆ ಉದಾಹರಣೆಯನ್ನು ಕೊಡಿ. ಇಷ್ಟು ಮಾಡಿದರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲೇನಾಗಿದೆ, ಇಲ್ಲಿ ಸಂದರ್ಭ ಇದೆ ನೋಡಿ. ನಾನು ಇಲ್ಲಿ ಸಂದರ್ಭದಲ್ಲಿ ಏನಾಗುತ್ತೆ, ಸೌಜನ್ಯ ಲೇಖನ, ಹಾಮಾನಾಯಕ್ ಅವರು ಮತ್ತು ಸೋಲಂಗಿ ಕೃತಿ, ಈ 3 ಭಾಗ ಬರಬೇಕು. ಆವಾಗ 1 ಅಂಕ ಬರುತ್ತೆ. ಮತ್ತು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಅಂತ ಹೇಳಿದ್ದಾರೆ. ಯಾವಾಗಲೂ ಯಾರಾದರೂ ಬಂದಾಗ ಸಹಾನುಭೂತಿಯನ್ನು ತೋರಿಸಿ, ಅವಾಗ ನೋ ಅಂತಲೇ ಹೇಳಬೇಕಾಗಿದ್ರು ಕೂಡ ನೀನು ಅದನ್ನು ನಿಧಾನವಾಗಿ, ಇಲ್ಲ ಆಗಲ್ಲ ಹಿಂಗೆ ಹೇಳು ಅಂಥೇಳಿ ಅದನ್ನು ಹೇಳಿದಾರಲ್ಲ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಮತ್ತು ಇಲ್ಲಿ ಸೌಜನ್ಯಶೀಲರ ಲಕ್ಷಣವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯಿತು. ಮ್ಯಾಮ್ ಹೀಗೆ ಬರಿಬೇಕಾ ಅಂತೇನಿಲ್ಲ, ನಿಮ್ಮ ಒಂದು ವಾಕ್ಯದಲ್ಲಿ ಕೂಡ ಬರಿಬೋದು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ, ಇದು ಹೊಸದಾಗಿ ಬಂದಿರೋ ಗದ್ಯ ಆಗಿರೋದ್ರಿಂದ ನಿಮ್ಗೆ ಏನಾದರೂ ಪ್ರಶ್ನೆಗಳು ಬರ್ಬೋದು, ನಿಮ್ಗೆ ಏನಾದ್ರು ಡೌಟ್ ಬರ್ಬೋದು ಮಕ್ಕಳೇ. ಆವಾಗ ನಮಗೆ ವಾಟ್ಸಪ್ಪಲ್ಲೋ ಟೆಲಿಗ್ರಾಮಲ್ಲೋ ಅಥವಾ ಇದೇ ವಿಡಿಯೋದಲ್ಲಿ ನನಗೆ ನೀವು ಕಮೆಂಟನ್ನು ಹಾಕ್ಬೋದು ಮಕ್ಕಳೇ. ನಾನು ಕಮೆಂಟಿಗೆ ಉತ್ತರವನ್ನು ಕೊಡ್ತೀನಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಮಕ್ಕಳೇ. ನಾನು ಒಂದೇ ಸಂದರ್ಭವನ್ನು ಇಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ. ಬಾಕಿದೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿಂದ ತೆಗೆದುಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಈ ಒಂದು ಗದ್ಯ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ಳ. ಹಾಗಿದ್ರೆ ಈ ಗದ್ಯ ಅರ್ಥ ಆಗಿದ್ರೆ ನೀವೇನು ಮಾಡಿ ಗೊತ್ತಾ, ಈ ವಿಡಿಯೋ ನೋಡಿದ ನಂತರ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಅಭ್ಯಾಸ ಭಾಗವನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಬಂದರೆ ಈ ಗದ್ಯವನ್ನು ನೀವು ಗದ್ಯದ ವಿಡಿಯೋವನ್ನು ನೋಡಬೇಕಾದ್ರೆ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಗದ್ಯವನ್ನು ಸಂಪೂರ್ಣವಾಗಿ ಓದಿ ಮಕ್ಕಳೇ. ಗದ್ಯವನ್ನು ನೀವು ಪಠ್ಯಪುಸ್ತಕದಿಂದ ಓದೋದ್ರಿಂದ ನಿಮಗೆ ಫೋಟೋಗ್ರಾಫಿಕ್ ಮೆಮರಿ ಬರುತ್ತೆ, ಅದರಿಂದ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ನಿಮ್ಗೆ ಇದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ಳ. ಹಾಗಿದ್ರೆ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಮಕ್ಕಳೇ, ನಿಮಗೆಲ್ಲರಿಗೂ ಧನ್ಯವಾದಗಳು.